ಈ ವೆದರ್ಗೆ ಸಖತ್ ಟೇಸ್ಟ್ ಆಗಿರೋಂತಹ ಒಂದು ಕಾಬುಲಿ ಕಡಲೆ ಪಕೋಡ ಈವ್ನಿಂಗ್ ಟೀ ಟೈಮ್ ಜೊತೆಲಿದ್ರೆ ಸಖತ್ ಮಜವಾಗಿರುತ್ತಲ್ಲ. ನೆನ್ನೆ ನಮ್ಮ ಹಸ್ಬೆಂಡ್ ಮಾಡಿಕೊಟ್ಟಿದ್ದೆ, ತುಂಬ ಚೆನ್ನಾಗಿ ಬಂದಿತ್ತು. ಆಚೆಯಿಂದ ಕ್ರಿಸ್ಪಿ, ಒಳಗಡೆ ಸಾಫ್ಟ್. ಮಾಡೋದು ಹೇಗೆ ನೋಡೋಣವಾ? ಫಸ್ಟು ಕಾಬುಲಿ ಕಡಲೆನ ಓವರ್ ನೈಟ್ ನೆನೆಸಿ ಲೋ ಫ್ಲೇಮಲ್ಲಿ 2 ವಿಷಲ್ಗೆ ಬೇಯಿಸ್ಕೊಂಡು ನೀರನ್ನೆಲ್ಲ ಸಪ್ರೇಟ್ ಮಾಡಿದ್ದೀನಿ. ಇವಾಗ ಅದನ್ನೊಂದು ಬೌಲಿಗೆ ಡ್ರೈ ಮಾಡಿ ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು, ನೆನಪಿರಲಿ ಬೇಯಿಸ್ಬೇಕಾದ್ರೆ ಆಲ್ರೆಡಿ ಸ್ವಲ್ಪ ಉಪ್ಪು ಹಾಕಿದ್ದೀನಿ, ಸೊ ಇಲ್ಲಿ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಬೇಕು. ಅದಾದಮೇಲೆ 1 ಸ್ಪೂನ್ ಖಾರದ ಪುಡಿ, 1 ಸ್ಪೂನ್ ಅಕ್ಕಿ ಪುಡಿ, 1 ಸ್ಪೂನ್ ಕಾರ್ನ್ಫ್ಲೋರ್, 4 ಸ್ಪೂನ್ ಕಡಲೆ ಹಿಟ್ಟನ್ನು ಹಾಕ್ಕೊಂಡು ಫ್ರೆಶ್ಶಾಗಿ ರುಬ್ಬಿರೋಂತಹ ಅರ್ಧ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಹಾಕಿ ಒಂದು ಅರ್ಧ ನಿಂಬೆಹಣ್ಣಿನ ರಸನ ರೀತಿ ಚೆನ್ನಾಗಿ ಕಿವುಚಿ ಡ್ರೈ ಕರಿಬೇವು ಸೊಪ್ಪನ್ನ ಹಾಕಿ ಒಂದು ರೌಂಡ್ ಹಾಗೆ ಮಿಕ್ಸ್ ಮಾಡಿ ಆ್ಯಂಡ್ ಅರ್ಧ ಸ್ಪೂನಷ್ಟು ಗರಂ ಮಸಾಲ ಸಹ ಆ್ಯಡ್ ಮಾಡಿದ್ದೀನಿ. ಇವಾಗ ಇದಕ್ಕೆ ನೀರನ್ನ ಸೇರಿಸ್ಬೇಕಾಗುತ್ತೆ. ನಾನು ಕಾಬುಲಿ ಕಡಲೆನ ಬೇಯಿಸ್ಲಿಕ್ಕೆ ಏನು ನೀರಿತ್ತಲ್ಲ ಅದೇ ನೀರಲ್ಲಿ ಇದನ್ನು ಚೆನ್ನಾಗಿ ರೀತಿ ಮಿಕ್ಸ್ ಮಾಡಿ 10 ನಿಮಿಷ ಎತ್ತಿಕ್ಬಿಟ್ಟೆ. ಇದಾದಮೇಲೆ ಎಣ್ಣೆ ಬಿಸಿ ಆಗಿದ ತಕ್ಷಣ ಹೈ ಫ್ಲೇಮಲ್ಲಿ ಇರಬೇಕು. ಆವಾಗ ಈ ಕಾಬುಲಿ ಕಡಲೆನ ಈ ರೀತಿ ಉದುರಿಯಾಗಿ ಹಾಕಿ ಚೆನ್ನಾಗಿ ಒಂದು ಹೈ ಫ್ಲೇಮಲ್ಲಿ ಒಂದು 3 ಮಿನಿಟ್ಸ್ ಫ್ರೈ ಮಾಡಿದ್ರೆ ಸಾಕು. ಸಖತ್ ಟೇಸ್ಟಾಗಿರೋ ಆ್ಯಂಡ್ ಕ್ರಿಸ್ಪಿಯಾಗಿರೋ ಅಂತಹ ಒಂದು ಕಾಬುಲಿ ಕಡಲೆ ಪಕೋಡ ಅಂತಲೂ ಹೇಳ್ಬೋದು. ಬಟ್ ಇದನ್ನೆಲ್ಲ ಆ್ಯಕ್ಚುಲಾಗಿ ಏನು ಕರೀತಾರೆ ನನಗೆ ಗೊತ್ತಿಲ್ಲ. ಬಟ್ ಸ್ನ್ಯಾಕ್ ಟೈಮ್ಗೆ ಒಂದು ಪರ್ಫೆಕ್ಟ್ ಆಪ್ಷನ್. ಖಂಡಿತ ಟ್ರೈ ಮಾಡಿ. ಇದು ಪ್ರೋಟೀನ್ ರಿಚ್ ಆಗೋ ಇರುತ್ತೆ. ಸೊ ಖಂಡಿತ ಟ್ರೈ ಮಾಡಿ. ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ.